ಸಿದ್ದರಾಮಯ್ಯ ಸಾಹೇಬರಿಗೆನ ಇಷ್ಟು ಅವೇದಕಾರಿ ಭಾಷಣ ಮಾಡಿದಾಗ ನಾವು ಜನ ಸೇರ್ತೀವಿ ಅಂದ್ರೆ ಏನು ಹೇಳ್ಬೇಕು ನಾವು? ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಬೇಕು, ಕಾಂಗ್ರೆಸ್ ಸರ್ಕಾರದ ಫಲಾನುಭವ ಆಗಬೇಕು. ಆದ್ರೆ ನಮ್ಮ ರಕ್ತ ಬಿಸಿಲು ಸುಡಬಾರ್ದು, ಜವ ಹಿಡಿಬಾರ್ದು, ನಮಗೆಲ್ಲ ಕಾರ್ಯಕ್ರಮಗಳು ಬೇಕು. ಇದಾಗಬಾರ್ದು. ಮುಂದಿನ ದಿನಮಾನದೊಳಗೆ ಏನು ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಏನು ನಿರ್ದೇಶ ನೀಡ್ತಾರೆ, ವಿನಂತಿ ಮಾಡ್ತಾರೆ, ಮನವಿ ಮಾಡ್ತಾರೆ, ಅದಕ್ಕೆ ಸ್ಪಂದನೆ ನೀಡಿ ಎಷ್ಟು ಜನ ಕರ್ಕೊಂಡ್ಬರ್ಬೇಕು ಅನ್ನೋಂಥದ್ದನ್ನ ಕೂಡಿದ್ರೆ ಇನ್ನಷ್ಟು ನಮಗೂ ಸಂಘಟನೆ ಶಕ್ತಿ ಬರ್ತೈತಿ, ಜೊತೆಗೆ ಅವ್ರಿಗೆ ಒಂದು ಗೌರವ ಕೊಟ್ಟಾಗತ್ತೆ, ಮನೆ ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟಾಗತ್ತೆ. ಆ ಕೆಲಸ ಇವತ್ತು ಪ್ರಾರಂಭ. ಇನ್ನೊಂದು ಕರಿತೀವಿ ನಾವು, ಇನ್ನೊಂದು ಕರಿತೀವಿ. ನೀರಿಗೆ ಪಟ್ಟಣದೊಳಗೆ ಪ್ರತಿಯೊಂದು ವಾರ್ಡಿಗೆ 50 ಮಂದಿ ಕರ್ಕೊಂಡು ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರು ಬಿಟ್ಟರೆ ಯಾರು ಕರ್ಕೊಂಡು ಬಂದಿಲ್ಲ, ಒಬ್ಬೊಬ್ಬರು ಬಿಟ್ಟರೆ ಯಾರು ಕರ್ಕೊಂಡು ಬಂದಿಲ್ಲ. ನಾನು ನಿನ್ನೆ ಹೇಳ್ಬಿಟ್ಟಿದ್ದೆ, 4 ವಾರ್ಡ್ನವರು ಒಬ್ಬೊಬ್ಬರು 4 ವಾರ್ಡ್, 4 ವಾರ್ಡ್ ಬಿಟ್ಟರೆ 14 ವಾರ್ಡ್ನವರು ನಾವು ಹೇಳಕ್ಕೆ ಬಂದಿಲ್ಲ. ಏಕೆ ಇದು ಆಗಬಾರ್ದು. ಮತ್ತು ನಿಮಗೆ ಯಾವುದೇ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ಕೇಳಿಕೆ ಸಹಿತ ನೈತಿಕತೆ ಉಳಿಯಂಗಿಲ್ಲ. ಮತಕ್ಕೆ ಇದು ನೀವು ಪತ್ರವನ್ನು ಬರೆದ್ರೆ ಏನು ಚಿಂತಿಲ್ಲ ಅಂತ ಇದನ್ನು ಗಮನದೊಳಗೆ ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕಾಗಿದೆ. ಇವತ್ತೇನು ಸಿದ್ದರಾಮಯ್ಯನವ್ರಿಗೆ ಬಿದ್ದಿರೋ ಇಲ್ಲಿ ರಿಪ್ಲೇಸ್ಮೆಂಟ್ ನಾವು ಮಾಡ್ಕೋಬೇಕು, ಅವರ ಕಾರ್ಯಕ್ರಮಗಳನ್ನು ಮನೆಗೆ ಮುಟ್ಟಿಸ್ಬೇಕು. ಅವರು ಲೋಕಸಭಾ ಚುನಾವಣೆಯವರು ಬಾಗಲಕೋಟೆ ಕ್ಷೇತ್ರದಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಆರಿಸಿ ಬರಬೇಕು, ನಾವು ಕೆಲಸ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಸಹಿತ ಕೊಟ್ಟು ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರಿಂದ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರಿಗೂ ವಂದನೆಗಳನ್ನು ಸಲ್ಲಿಸಿ, ಇಲ್ಲಿ ನಡೆದಂತ ಇವತ್ತು ನನ್ನ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಈಗಾಗಲೇ ಸಂವಿಧಾನ ಬದಲಾವಣೆ ಮಾಡ್ತೇನೆ ಅನ್ನುವಂತ ಶಬ್ದ ಮಾತಾಡಿದ ಅನಂತಕುಮಾರ್ ಹೆಗಡೆಗೆ, ಭ್ರಷ್ಟ ಬಿಜೆಪಿ ಪಕ್ಷಕ್ಕೆ, ಭ್ರಷ್ಟ ಬಿಜೆಪಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇಕೇ ಬೇಕು. ಸನ್ಮಾನ್ಯ ಡಿ.ಟಿ. ಪಾಟೀಲ್ ಅವರು ಹೇಳಿದಾಗ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಂತ ಕಾರ್ಯಕ್ರಮಗಳನ್ನು ಎಲ್ಲ ಫಲಾನುಭವಿಗಳು ಇಬ್ಬರು ಕೂಡ ಅವ್ರಿಗೆ ಏನಾದರೂ ಒಂದು ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ನಾವು ಕೂಡ ಮರಿಬಾರದು ಅನ್ನೋ ಒಂದು ಮಾತನ್ನು ಹೇಳಿ ಇದನ್ನು ನಾವು ಖಂಡಿಸ್ತೀವಿ. ಇದಕ್ಕೆ ಕಾನೂನಾತ್ಮಕವಾದಂಥ ಕ್ರಮಗಳನ್ನು ಗೃಹ ಮಂತ್ರಿಗಳು ತಗೋಬೇಕು. ಅವ್ರನ್ನ ನೀವು ಏನಾದರೂ ಮಾಡಿ ಮುಂದೆ ಇಂಥ ಘಟನೆಗಳು ನಡೀಲಾರ್ದಂಗ ಅವರಿಗೆ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು, ಅದು ಆಗಬೇಕು ಅನ್ನೋದನ್ನು ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪ್ರತಿಭಟನೆಗೆ ಆಗಮಿಸಿದಂತೆ ಎಲ್ಲ ನಮ್ಮ ಪಕ್ಷದ ಹಾಗೂ ನಮ್ಮ ಕ್ಷೇತ್ರದ ಜನರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ 2 ಮಾತಿಗೆ ವಿರಾಮ ಕೊಡ್ತೀವಿ. ನಾವು ನೆನಪಿಗೆ ಬಂದ ಸಾರ್ವಜನಿಕವಾಗಿ ನಾವು ಒಪ್ಕೋತೀವಿ. ತಾಳ್ಮೆ ಫ್ಯಾಕ್ಟ್ರಿ ಹೊಡಿಬೇಕು, ಆದರೂ ಭಾಳ ತಾಳ್ಮೆ ತಂತ್ರಜ್ಞಾನ ಆಗಿರ್ತಾರೆ. ಆದಾಗ ನಾವು ನಂತರ ಪಶ್ಚಾತ್ತಾಪಟ್ಟೆ ನಾವು ಹೋಗಿ ಯಾವ ವ್ಯಕ್ತಿ ಅಂತ ನೇರವಾಗಿ ಆ ವ್ಯಕ್ತಿಗೆ ಹೋಗಿ ನಾವು ಕ್ಷಮೆ ಕೇಳಿದಂಥ ಉದಾಹರಣೆಗಳನ್ನು ಹೇಳೋದು ಹೇಳ್ತೀನಿ. ಆದ್ರೆ ಆದಷ್ಟು ಆಗಿರೋದಂಗೆ ನೋಡ್ಕೋಬೇಕು. ಇದು ನಮ್ಮೆಲ್ಲರಿಗೆ ಅನ್ವಯಿಸುವಂಥ ವಿಚಾರ. ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಬಹಳ ಕೆಟ್ಟ ಶಬ್ದಗಳನ್ನು ಬಳಕೆ ಮಾಡಿದಾಗ ಆ ವ್ಯಕ್ತಿ ಗೌರವಕ್ಕೆ ಎಲ್ಲೂ ಚ್ಯುತಿ ಬರುವುದು, ಬೈದವ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ಬರ್ತದೆ. ಅದನ್ನು ಅರ್ಥ ಮಾಡಬೇಕು. ಕಾನೂನಾತ್ಮಕವಾಗಿ ಈ ರೀತಿಯಾದಂಥ ಘಟನೆ ಆದಾಗ ಅದಕ್ಕೆ ಇಂಡಿಯನ್ ಪೆನಲ್ ಕೋಡ್ ಇದೆ, ಕಾನೂನು ಬಹಳಷ್ಟು ಕಾಯ್ದೆಗಳು, ಈ ನೆಲದ ಕಾನೂನುಗಳು ಏನಿದಾವ ಆ ನೆಲದ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ. ನನ್ನ ಕ್ರಮ ಕೈಗೊಳ್ಬೇಕು, ಡಿ.ಟಿ. ಪಾಟೀಲ್ ಬೇರೆ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕು, ನಮ್ಮ ಅಧ್ಯಕ್ಷ ಬೇರೆ ನಿಮ್ಮೆಲ್ಲೂ ಕ್ರಮ ಕೈಗೊಳ್ಬೇಕು. ಅದಕ್ಕೆ ಆ ದೃಷ್ಟಿಯಿಂದ ನಾನು ಬಹಳಷ್ಟು ಗಮನಿಸ್ಲಿಕ್ಕೆ ಹೋಗುವುದಿಲ್ಲ.
ಈ ಸಂದರ್ಭದಲ್ಲಿ ಈ ಒಂದು ಸಂದೇಶ ಏನು ಕೊಡ್ಬೇಕಂದ್ರೆ ಸಾರ್ವಜನಿಕರ ಬದುಕಿನಲ್ಲಿ ಇರ್ತಕ್ಕಂಥ ಅದು ರಾಜಕಾರಣಿಗಳು ಅನ್ಕೊಳ್ಳುವಂಥವ್ರು ನಾವು ಬಹಳ ನಯ ವಿನಯ ಸೌಜನ್ಯತೆ ಶಿಷ್ಟಾಚಾರದಿಂದ ಇನ್ನೊಬ್ಬರ ಗೌರವ ಹೆಚ್ಚಾಗುವಂಗೆ ಅದ್ರ ಜೊತೆಗೆ ನಮ್ಮ ಗೌರವ ಹೆಚ್ಚಿಸ್ಕೊಳ್ಳುವಂಗೆ ಸುಸಂಸ್ಕೃತವಾಗಿ ನಾವು ಬದುಕಬೇಕು, ನಮ್ಮ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಇರಬೇಕು ಅನ್ನುವಂಥ ಒಂದು ಸಂದೇಶ ಕೊಡುವುದು ಇಲ್ಲಿ ಮಹತ್ವದಿದೆ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಆದಂಥ ಅಪರಾಧಕ್ಕೆ ಅದಕ್ಕೆ ಕಾನೂನಾತ್ಮಕವಾದಂಥ ಕ್ರಮ ಸಂಬಂಧಿಸಿದಂಥ ಗೃಹ ಮಂತ್ರಿಗಳು ಈ ಸರ್ಕಾರ ಕೈಗೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತ ಮಾಡಿ ನನ್ನ ಮಾತನ್ನು ಇರ್ತೇನೆ. ನಮಸ್ಕಾರ. ಇದರ ಮೇಲೂ ಸಾಕಷ್ಟು ವಿಚಾರಗಳನ್ನ ನಾವು ಇಡೀ ದೇಶದಲ್ಲಿ ಕಂಡಿದ್ದೀವಿ. ಅದಕ್ಕೆ ಆ ಒಂದು ಇದರ ಮೇಲೆ ನೀವು ಬಹಳ ಇನ್ನೊಂದ್ಸಲ ಬರ್ಬೋದು ಆಮೇಲೆ ಏನ್ ಕಾಂಗ್ರೆಸ್ ಬರ್ತೈತೆ ಅವಾಗ ನಿಮ್ದೆಲ್ಲ ಏನು ಬಂಡವಾಳ ಇದೆ ಎಲ್ಲ ಬಯಲು ಆಗ್ತೈತಿ ಅನ್ನುವಂತ ಮಾತನ್ನು ಹೇಳ್ತೀವಿ. ಆದ್ರೆ ನೀವು ಅಷ್ಟು ಮಾಡೋದ್ರೊಳಗ ನಮ್ಮ ದೇಶದ ಅಧೋಗತಿಗೆ ತಂದು ಹೋಗ್ತೀವಿ. ಇದನ್ನ ನಾವು ಕೂಡ ಒಬ್ಬ ರಾಜಕಾರಣಿಯಾಗಿ ಒಂದು ದೇಶದ ಪ್ರಜೆಯಾಗಿ ವಿಚಾರ ಮಾಡಬೇಕು. ನಮ್ಮ ದೇಶದ ಜನರನ್ನ ಒಳ್ಳೆ ದಾರಿಯಲ್ಲಿ ಒಯ್ಯುವಂತ ಪ್ರಾಮಾಣಿಕವಾದಂತ ಪ್ರಯತ್ನ ಯಾವುದೇ ಸರ್ಕಾರಗಳಿದ್ರು ಕೂಡ ಮಾಡಬೇಕು, ತಾವು ಕೂಡ ಮಾಡಿ ಅನ್ನುವಂತ ಮಾತನ್ನು ಹೇಳ್ತೀವಿ. ಈ ಜಾತಿ ಧರ್ಮದ ಮೇಲೆ ಓಟ್ ಕೇಳೋದನ್ನ ದಯಮಾಡಿ ಬಂದ್ ಮಾಡಿ. ಇದರಲ್ಲಿ ಎಲ್ಲೂ ಯಾವುದೂ ಉಪಯೋಗ ಆಗಂಗಿಲ್ಲ. ಅಭಿವೃದ್ಧಿ ಮೇಲೆ ನೀವು ಮತವನ್ನು ಕೇಳಿ ನೀವು ಅಭಿವೃದ್ಧಿ ಮಾಡಿದ್ರೆ ಜನ ನಿಮ್ಮ ಮತ ಹಾಕ್ತಾರ ಅನ್ನುವಂಥ ಮಾತನ್ನ ಹೇಳಿ, ಜೊತೆಗೆ ನೀವು ಏನು ನಿಮ್ಮ ಚೇಲಾಗಳನ್ನ ನಿಮ್ಮ ಏನು ಒಂದು ಪಕ್ಷದ ಮುಖಂಡರುಗಳನ್ನ ನಮ್ಮ ಪಕ್ಷದ ಮುಖಂಡರ ಮೇಲೆ ಅವಹೇಳನಕಾರಿಯಾಗಿ ಮಾತಾಡಲಿಕ್ಕೆ ಹೆಚ್ಚು ಬಿಡುವಂತ ಒಂದು ಪ್ರವೃತ್ತಿ ಇದೆ. ಇದನ್ನ ನೀವು ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಇಲ್ಲೇ ನಮ್ಮ ಕ್ಷೇತ್ರದವರ ಉಪಾಧ್ಯಕ್ಷರ ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೋತೀನಿ. ಇದ್ರ ಮೇಲೆ ನಿಮ್ಮ ಪಕ್ಷದೊಳಗೆ ನಾಲ್ಗೆ ಅರಿಬಿಡೋದಿಲ್ಲ, ನೀವು ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ನಮ್ಮ ಬೆಳಗ್ಗೆ ಕ್ಷೇತ್ರದ ಹಿಂದಿನ ಶಾಸಕರು ಸಚಿವರಾದಂಥ ಮುಖೇಶ್ ಕುಮಾರ್ ನಿರಾಣಿ ಅವರಿಗೂ ಅವರು ಕೂಡ ಇವತ್ತು ಬಿಜೆಪಿಯ ಉಪಾಧ್ಯಕ್ಷರು ಅವರಿಗೂ ಕೂಡ ಮನವಿ ಮಾಡ್ತಿದ್ದೀನಿ. ಇನ್ನು ಮೇಲೆ ನಿಮ್ಮ ಪಕ್ಷದೊಳಗೆ ಬಾಯಿ ಬಿಟ್ಟು ಹಗುರವಾಗಿ ಮಾತಾಡೋದನ್ನ ನೀವು ಕಡಿವಾಣ ಹಾಕಬೇಕು ಅಂತ ಹೇಳಿ ಅವರಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡು ನಾನು ಆ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ನೀಡಿದಂತ ಅನಂತ್ ಕುಮಾರ್ ಹೆಗಡೆಗೆ ಬಿಜೆಪಿ ಪಕ್ಷಕ್ಕೆ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಬೀಳಗಿ ಮತಕ್ಷೇತ್ರ ಜನಪ್ರಿಯ ಶಾಸಕರಾದಂತ JT ಪಾಟೀಲ್ ಅವರಿಗೆ, ಇಲ್ಲ ಅತ್ಯಂತ ಕೀಳವಾಗಿ ಮತ್ತೊಬ್ಬರನ್ನ ಬೈದು ನಾವು ತಮ್ಮ ಒಂದು ಪಕ್ಷದ ಮತವನ್ನ ಏರ್ಸ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಅವ್ರು ಇರ್ತಾರೆ. ಈಗಾದ್ರೂ ಕೂಡ ಈ ಲೋಕಸಭೆ ಚುನಾವಣೆಗಳು ಬಂದಾದ ಕೂಡ ಹಿಂದೂ ಮುಸ್ಲಿಂ ಜಾತಿ ಧರ್ಮಗಳಲ್ಲಿ ವ್ಯತ್ಯಾಸಗಳನ್ನು ಹುಟ್ಟಿಸುವಂತ ಪ್ರಯತ್ನ ಇದೆ. ಏನೋ ಇನ್ನ ಎಲ್ಲರೊಳಗೆ ಬಂದ ಈಗ ಎಷ್ಟೋ ಮಸೀದಿ ಮೇಲೆ ಮಂದಿರಗಳ ಮೇಲೆ ಮಸೀದಿಗಳನ್ನು ಕಟ್ಟಿದಾರೆ, ಅವನ್ನೆಲ್ಲ ತೆಗಿಬೇಕು ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಇದು ನಮ್ಮ ಸಾಮರಸ್ಯವನ್ನು ಹರಿಗಡಿಸುವಂತ ಪ್ರಾಮಾಣಿಕವಾದಂತ ಅವ್ರದ್ದು ಪ್ರಯತ್ನ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಇದನ್ನ ನೀವು ಕೈ ಬಿಡಬೇಕು. ಯಾಕಂದ್ರೆ 2023 ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಾಗ ನಿಮ್ಮನ್ನೆಲ್ಲ ನಮ್ಮ ರಾಜ್ಯದೆಲ್ಲ ತಿರಸ್ಕಾರ ಮಾಡಿ 60 ಸೀಟಿಗೆ ತಂದು ಇಟ್ಟಿದ್ದಾರೆ. ಇದನ್ನ ನೀವು ಕರ್ನಾಟಕ ಜಾತಿ ಧರ್ಮದೊಳಗೆ ನೀವು ಜಗಳ ಹತ್ತೋ ಪ್ರಯತ್ನ ಮಾಡಬೇಡ್ರಿ, ನಿಮ್ಗೆ ಮುಂದೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇವತ್ತು ನೀವು ಇಡೀ ದೇಶದ ಒಂದು ಚಿತ್ರಣ ನೋಡಿದ್ರೆ ಉತ್ತರ ಭಾರತದಾಗ ಅಷ್ಟ ಬಿಜೆಪಿ, ದಕ್ಷಿಣ ಭಾರತದಾಗ ಎಲ್ಲ ಕಾಂಗ್ರೆಸ್ ಪರ. ಯಾಕಂದ್ರೆ ದಕ್ಷಿಣ ಭಾರತದವರು ಅತ್ಯಂತ ಬುದ್ಧಿವಂತರು ಮತ್ತು ಶಾಂತಿ ಪ್ರಿಯರು, ಸಾಮರಸ್ಯದಿಂದ ಬದುಕಿದಂತ ರಾಜ್ಯಗಳು ನಮ್ಮ. ಅದಕ್ಕೆ ಇವತ್ತು ಅದನ್ನು ಕೂಡ ನೀವು ಒಂದು ಡಿವೈಡ್ ಲೈನ್ ನಾವು ಕಾಣಬಹುದು. ಉತ್ತರ ಭಾರತದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ನಮ್ಮ ರಾಜ್ಯದಿಂದ 4 ಲಕ್ಷ ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ಟಿದ್ರೆ ನಮಗೆ ಕೊಡೋದು ಬರೀ 38,000 ಕೋಟಿ ರೂಪಾಯಿ ಮಾಡ್ತಾರೆ. ಇದು ಏನ್ ಮಾಡ್ತಾರಂದ್ರೆ ಉತ್ತರ ಭಾರತದಲ್ಲಿ ತಮ್ಮ ರಾಜ್ಯದ ಆಡಳಿತಗಳೆಲ್ಲದೋ ತಮ್ಮ ಬಿಜೆಪಿ ಆಡಳಿತ ಇರೋದೋ ಅಲ್ಲಿ ಹೋಗಿ ಹಾಕ್ತಾರೆ. ನಮ್ ದುಡ್ಡನ್ನ ತಗೊಂಡು ಅಲ್ಲಿ ಹಾಕಿ ಮತ್ತೆ ನಮ್ಗೆ ಇಲ್ಲಿ ಜಾತಿ ಧರ್ಮದೊಳಗೆ ಜಗಳ ಹಚ್ಚಿ ನಮ್ಮನ್ನು ಹೊಡೆಯುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಇದನ್ನ ನಾನು ಅತ್ಯಂತ ಕಳಕಳಿಯಿಂದ ನಮ್ಮ ರಾಜ್ಯದ ಜನರಿಗೆ ವಿನಂತಿಯನ್ನ ಮಾಡ್ಕೊತೀನಿ. ಇವರು ಇಂಥ ಅವಹೇಳನಕಾರಿ ಮಾತುಗಳಿಗೆ ಕಿವಿ ಕೊಡಬೇಡ್ರಿ. ಇವರು ಜಾತಿ ಧರ್ಮದೊಳಗೆ ಉಳಿಯುವಂತ ಏನ್ ಕೆಲಸ ಇರ್ತಾರೆ ಇಂಥದಕ್ಕೆ ನೀವು ಕಿವಿ ಕೊಡಬೇಡ್ರಿ. ನಮ್ಮ ರಾಜ್ಯದ ಇತಿಹಾಸ ನೋಡಿದ್ರೆ ನಾವು ಭಾವೈಕ್ಯತೆಯಿಂದ ಏಕತೆಯಿಂದ ಬಂದಂತವ್ರು. ಇದನ್ನ ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ದೇಶಕ್ಕೆ ಒಳ್ಳೇದು, ನಮ್ಮ ರಾಜ್ಯಕ್ಕೆ ಒಳ್ಳೇದು ಅನ್ನುವಂಥ ಮಾತನ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿ ಮತ್ತೊಮ್ಮೆ ಇವ ಅನಂತ್ ಕುಮಾರ್ ಹೆಗಡೆ ಅವ್ರು ನಮಗೂ ಮಾತಾಡಕ್ ಬರ್ತೈತಿ. ನಮ್ಗೆ ನಮ್ಮ ಪಕ್ಷದ
ಒಂದು ವೇದಿಕೆ ಏನಿದೆ, ನಮ್ಮ ಪಕ್ಷದ ಒಂದು ಸಂಸ್ಕೃತಿ ಏನಿದೆ, ಅದಕ್ಕೆ ನಾವು ಮಾತಾಡಕ್ ಹೋಗಿಲ್ಲ. ಈ ಮಾತಾಡಿ ಅಂತ ನಾವು ಮಾತಾಡಿದ್ರು ಅದನ್ನ ಏನೋ ಹೋಗೋದು ಶಿರಿಸ್ಕೊಂಡ ಅಂತಾರಲ್ಲ, ಹಂಗಾಗಬಾರ್ದು ನಮ್ಮಿರೋ. ಅದಕ್ಕೆ ದಯಮಾಡಿ ತಮಗೂ ಕೂಡ ವಿನಂತಿಯನ್ನ ಮಾಡ್ಕೊತೀನಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಬಡವರ ಬಗ್ಗೆ ಕಾಳಜಿ ಉಳ್ಳುವಂತ ಮುಖ್ಯಮಂತ್ರಿಗೆ ನೀವು ಮಾತಾಡ್ತೀರಿ. ಇಲ್ಲಿ ರಾಜ್ಯದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀರಿ, ಕೇಂದ್ರದಾಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀರಿ, ಸೋನಿಯಾ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀರಿ. ನಿಮ್ಗೆ ಇತಿಹಾಸ ಗೊತ್ತಿರಬೇಕು. ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಜೀವವನ್ನು ಕೊಟ್ಟವರು, ಇಂದಿರಾ ಗಾಂಧಿ ಅವರು ದೇಶಕ್ಕಾಗಿ, ಅಂತವ್ರ ಬಗ್ಗೆ ನೀವು ಮಾತಾಡ್ತೀರಂದ್ರೆ ಇದು ನಿಮ್ಮ ಸಂಸ್ಕೃತಿಯನ್ನ ಎತ್ತಿ ತೋರಿಸ್ತದ ಅನ್ನುವಂಥ ಮಾತನ್ನ ಹೇಳ್ತೀರಿ. ಇದು ಹಿಂದುತ್ವದ ಸಂಸ್ಕೃತಿನೂ ಅಲ್ಲ, ನಮ್ಮ ಹಿಂದೂಸ್ತಾನದ ಸಂಸ್ಕೃತಿನೂ ಅಲ್ಲ. ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದಂಥವ್ರ ಬಗ್ಗೆ ಅತ್ಯಂತ ಕೀಳವಾಗಿ ಮಾತಾಡ್ತೀರಂದ್ರೆ ನೀವು ಮೊದಲು ಮಾತು ಹಿಂದೂಗಳೇನ ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ. ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ರಾಮನ ಮೇಲೆ ಓಟ್ ಕೇಳುವಂತ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ. ನಾವು ನಿಜವಾದ ಹಿಂದೂಗಳು, ನಾವು ದೇವರ ಹೆಸರು ಕೇಳಿ ಹೇಳ್ತಾರಲ್ಲ, ಅಲ್ಲಾಹ್ ಕೆ ನಾಮ್ ಪೇ ದೇ ದೋ ಭಗವಾನ್ ಕೆ ನಾಮ್ ಆಮ್ ನೈ ಮಾಂಗೇಂಗೆ. ನಾವು ಕೆಲಸ ಮಾಡಿವಿ, ನಮ್ಗೆ ಓಟ್ ಕೊಡ್ರಿ. ನಾವು ಜನರ ಬಗ್ಗೆ ಸನ್ಮಾನ ಸಿದ್ದರಾಮಯ್ಯ ಕೈಗೊಂಡಂತ ಕೊಟ್ಟಂತ ಕೆಲಸಗಳನ್ನ, ಅವರ ಏನು ಸ್ಕೀಮ್ಗಳನ್ನ ನಾವು ಅವನ್ನ ನೋಡಿ ನಮಗೆ ಓಟನ್ನ ಕೊಡ್ರಿ. ನಮ್ಮ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನ್ ಸಿದ್ದರಾಮಯ್ಯ ಚಿಂತಿದೆ ಅದನ್ನ ನೋಡಿ ನಮಗೆ ಮತಗಳನ್ನ ಕೊಡ್ರಿ ಅಂತ ಕೇಳೋದು ನಮ್ಗೆ ಹಕ್ಕು. ಆದ್ರೆ ದೇವ್ರ ಹೆಸರ ಮೇಲೆ ನಾನು ಓಟ್ ಕೊಡ್ರಿ, ಇನ್ನೊಂದು ದೇವ್ರ ಹೆಸರ ಮೇಲೆ ಓಟ್ ಕೊಡ್ರಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲಾ ಜಾತಿ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡ್ಕೊಂಡು ಬಂದಂತ ಪಕ್ಷ. ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಇವತ್ತೇನ್ ಮಾಡಿಬಿಡ್ತಾರಂದ್ರೆ ಇಂಥ ಒಂದು ಅವಹೇಳನಕಾರಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದು. ನಾವು ಎಲ್ಲಾ ಧರ್ಮದವರಿಗೆ ನಾವು ರಕ್ಷಣೆ ಕೊಡ್ಲೇಬೇಕು ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿ. ಅದಕ್ಕೆ ನಾವು ಅವ್ರಿಗೆ ಕೊಡಕ್ ಹೋಗೋ ಇವರು ಬರೀ ಅವ್ರನ್ನ ಓಲೈಸ್ಲಿಕ್ಕೆ ಇವ್ರನ್ನ ಓಲೈಸ್ಲಿಕ್ಕೆ ಮತ ಬ್ಯಾಂಕ್ ಆಗಿ ಮಾಡ್ತಾರಂತ. ಅದು ಮೊದಲೇ ಮಾತು ನಾವು ಪತ್ರಿಕಾ ಮಾಧ್ಯಮದವ್ರಿಗೆ ಹೇಳ್ತೀನಿ, ಅದು ಬಹಳ ದೊಡ್ಡ ತಪ್ಪು. ಅವರು ಒಂದು ಪತ್ರಿಕಾ ಮಾಧ್ಯಮದವ್ರಿಗೆ ಬರೋದು ಕೂಡ ಅದು ತಪ್ಪಾಗ್ತಿದ್ದೆ ಅನ್ನೋ ಮಾತಾಡ. ನಾವು ಎಲ್ಲಾರು ಸಮಾನವಾಗಿ ತಗೋತೀವಿ. ಯಾವುದೇ ಧರ್ಮದವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ನಮ್ಮ ಹಿಂದೂ ಧರ್ಮದವ್ರು ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತೀವಿ, ಬೇರೆ ಯಾವುದೇ ಧರ್ಮದವ್ರು ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತೀವಿ. ಜೊತೆಗೆ ಪ್ರೋತ್ಸಾಹನು ಎಲ್ಲಾ ಧರ್ಮ ಎಲ್ಲಾ ಜಾತಿಯವರಿಗೂ ಕೊಡುವಂತ ಸಂಸ್ಕೃತಿ ಸಂಸ್ಕಾರ ಇದನ್ನ 70 ವರ್ಷದಿಂದ ಕಾಂಗ್ರೆಸ್ ಮಾಡ್ಕೊಂತ ಬಂದಿದೆ, ಮುಂದೂ ಕೂಡ ಮಾಡ್ಕೊಂತ ಇವತ್ತೇನೋ ಬಂಧಿಸಿ ಅನಂತ್ ಕುಮಾರ್ ಹೆಗಡೆಯನ್ನು ಬಂಧಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಅನಂತ್ ಕುಮಾರ್ ಹೆಗಡೆಯವರು ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಸಂವಿಧಾನಿಕ ಶಬ್ದವನ್ನು ಬಳಕೆ ಮಾಡುವ ಮುಖಾಂತರ ಒಬ್ಬ ಸಂಸ್ಕೃತ ಮನೆಯಲ್ಲಿ ಸಂಸ್ಕಾರ ಮನೆಯಲ್ಲಿ ಹುಟ್ಟಿ ಸಂಸ್ಕಾರಕ್ಕೆ ತಿಲಾಂಜಲಿ ನೀಡುವಂತ ಅನಂತ್ ಕುಮಾರ್ ಹೆಗಡೆಯವರ ಹೇಳಿಕೆಯನ್ನು ಖಂಡಿಸಲೇಬೇಕು. ನಾವು ಮುಂದಿನ ದಿನ ಮತ್ತು ನಾವು ಮೀಟಾಗಿ ಬಂದರು ಕಂಪ್ಲೇಂಟು ಕೊಟ್ಟಿದ್ವಿ ಎಸ್ ಪಿ ಅವರಿಗೆ. ಬೇಗನೆ FIR ಮಾಡಿ ಅವರು ಅರೆಸ್ಟ್ ಮಾಡಬೇಕನ್ನುವಂಥದ್ದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇಂಥವರು ರಾಜಕಾರಣದಲ್ಲಿ ಇರಲಿಕ್ಕೆ ನಾಯಕ ಅಲ್ಲಿವರು. ಆರೋಗ್ಯದ ಸ್ಥಿತಿ ಹದಗೆಟ್ಟಾಗೂ ಸಹಿತ ಕೇವಲ ಲೋಕಸಭೆ ಟಿಕೆಟ್ ತಗೊಳ್ಳುವ ಸಲುವಾಗಿ ಮುಖ್ಯಮಂತ್ರಿಗಳನ್ನ ವಿರೋಧ ಪಡಿಸ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಈಗ ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ